ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಯಲ್ಲಮ್ಮ ದೇವರಿಗೆ ಕೊಡೋಕ್ಕೆ ಹೊಲಿಯುವಂತಹ ಲಂಗ ಹೇಗೆ ಸ್ಟಿಚ್ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬರೀ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಅದಕ್ಕೆ 1.5 ಮೀಟರ್ ಆಗುವಷ್ಟು ಬಟ್ಟೆನ ತೆಗೆದುಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ನೀವು, 1.5 ಬಟ್ಟೆನ ತೆಗೆದುಕೊಂಡು ಅದರಲ್ಲಿ ನಾನು ಉದ್ದಾನ 7 ಇಂಚ್ ತೊಗೊಂಡಿದ್ದೀನಿ. ಅಗಲ ನೀವು ಎಷ್ಟು ಬೇಕಾದರೂ ತೊಗೋಬೋದು, ಯಾಕೆಂದರೆ ನೀರಿಗೆ ಹಿಡಿಯೋದ್ರಿಂದ. ಸೊ ನೋಡಿ, ಉದ್ದ ಅಗಲ ನಾನು ನೋಡಿಕೊಂಡು ಕಟ್ ಮಾಡ್ಕೊಂಡಿದ್ದು ಆದಮೇಲೆ ಈಗ ನಾವು ಚಿಕ್ಕದಾಗಿ ಕೆಳಗಡೆ ನೀರಿಗೆ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನು 2.5 ಇಂಚ್ ಆಗುವಷ್ಟು ನಾನು ಬಟ್ಟೆನ ತೊಗೊಳಕತ್ತೀನಿ ರೀ. ಸೊ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೋಬೋದು, ಕಡಿಮೆ ಬೇಕಂದರೆ ಕಡಿಮೆ ತೊಗೋಬೋದು. ತುಂಬ ಚೆನ್ನಾಗಿರುತ್ತೆ ನೀವು ಜಾಸ್ತಿ ತೊಗೊಂಡಿದ್ದೆ ಆದರೆ. ಸೊ ನಾನು 2.5 ಇಂಚಲ್ಲಿ ತೊಗೊಂಡಿದ್ದೀನಿ. ಯಾಕಂತ ಹೇಳಿದರೆ ಒಂದು 1/4 ಭಾಗದಷ್ಟು ನಾವು ಕೆಳಗಡೆ ಮರ್ಚಿ ಹೊಲಿಯೋದ್ರಿಂದ ನಮಗೆ 2.5 ಇಂಚ್ ಬೇಕಾಗುತ್ತೆ. ಸೊ ನಿಮಗೆ ಜಾಸ್ತಿ ನೀರಿಗೆ ದೊಡ್ಡ ಬೇಕಂತ ಹೇಳಿದರೆ ನೀವು ಜಾಸ್ತಿ ಬಟ್ಟೆನ ತೊಗೋಬೋದು. ಸೊ ನೋಡಿ, ನಾನಿಲ್ಲಿ 2.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ನಾನಿಲ್ಲಿ ಕಟ್ ಮಾಡ್ಕೊಳಕತ್ತೀನಿ. ಸೊ ಇದಕ್ಕೆ ಒಂದು 4-5 ಪೀಸ್ ಆದರೂ ಬೇಕಾಗುತ್ತೆ. ಸೊ ನೀವು ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿರಿ. ನೋಡಿರಿ, ಈಗ ನಾನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದು ಆದಮೇಲೆ ಸೊ ಬರೀ ಇವಾಗ ಸ್ಟಿಚ್ ಮಾಡೋದು ಹೇಗೆ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ರೀ. ಸೊ ನೋಡಿ, ನಾನಿಲ್ಲಿ 7 ಇಂಚ್ ಉದ್ದದ ಮತ್ತು ಎಷ್ಟು ಬೇಕಾದರೂ ಎಷ್ಟು ಅಳತೆದ ಅಗಲ ಬಟ್ಟೆ ಬೇಕಾದರೂ ನೀವು ತೊಗೊಳ್ಬಹುದು. ಸೊ ನೋಡಿ, ನಾನಿಲ್ಲಿ ಮತ್ತೆ 2 ಪೀಸ್ನ ತೆಗೆದುಕೊಂಡಿದ್ದೀನಿ. ಸೊ ಅದನ್ನು ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಳಕತ್ತೇನೆ ರೀ. ಸೊ ನಮಗೆ ನೀರಿಗೆ ಮಾಡೋದ್ರಿಂದ ಸಾಲೋದಿಲ್ಲಲ್ವ ಬಟ್ಟೆ. ಸೊ ಅದಕ್ಕೋಸ್ಕರ ನಾನು 2 ಪೀಸ್ಗಳನ್ನ ತೊಗೊಂಡು ಅದನ್ನು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ನೀವು 2 ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಬಿಚ್ಚೋಗುತ್ತೆ. ಸೊ ನೋಡಿ, ನೀವು 2 ಹೊಲಿಗೆ ಹಾಕ್ಕೊಂಡಿದ್ದು ಆದಮೇಲೆ ಆ ಕೂಳೆ ಏನಿರುತ್ತಲ್ಲ ಅದ್ರ ಮೇಲೆ ನೀವು ಇನ್ನೊಂದು ಸ್ಟಿಚ್ನ ಹಾಕೋಬೇಕಾಗತ್ತೆ. ಸೊ ನೀಟಾಗಿ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಹೊಲಿಗೆ ಅನ್ನೋದು. ಯಾರಿಗೂ ನಾವು ಅಟ್ಯಾಚ್ ಮಾಡಿದ್ದೀವಿ ಅಂಥೇಳಿ ಅದು ಗೊತ್ತಾಗೋದಿಲ್ಲ. ಸೊ ನೋಡಿ, ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದು ಆದಮೇಲೆ ನಾವೀಗ ಚಿಕ್ಕದಾಗಿ ನೀರಿಗೆನ ಹಿಡ್ಕೊಂಡ್ಬಿಡೋಣ. ಸೊ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ. ನೀವು ಬೇಕಾದರೆ ಮೊದಲಿಗೆ ಮಾರ್ಕ್ ಹಾಕಿ ಬೇಕಂದರೆ ನೀವು ಸ್ಟಿಚ್ ಮಾಡ್ಕೋಬೋದು. ಸೊ ನಿಮಗೆ ಬಿಗಿನರ್ಸ್ ಆಗಿದ್ದರೆ ನೀವು ಮಾರ್ಕ್ ಮಾಡಿಕೊಂಡೇ ನೀವು ಸ್ಟಿಚ್ ಮಾಡ್ಕೊರಿ. ಸೊ ಯಾರಿಗಾದರೂ ಪರ್ಫೆಕ್ಟ್ ಆಗಿದ್ದರೆ ನೀವು ಈ ಥರ ಇದನ್ನು ಸ್ಟಿಚ್ ಮಾಡ್ಕೋಬೋದು. ಸೊ ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದು ಆದಮೇಲೆ ನಮಗಿಲ್ಲೇ ಪೂರ್ತಿಯಾಗಿ ನಾನು ಯಾವ ಥರ ಸ್ಟಿಚ್ ಮಾಡ್ಕೊತೀನಿ, ಯಾವ ಥರ ನೀರಿಗೆನ ಹಿಡ್ಕೊತೀನಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ರೀ. ಬರ್ರಿ ನೋಡ್ಕೊಂಬರೋಣ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ನೋಡಿರಿ, ಈ ಥರ ನಾನಿಲ್ಲಿ ನೀರಿಗೆನ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಪೂರ್ತಿಯಾಗಿ ನೀರಿಗೆ ಹಾಕ್ಕೊಂಡಿದ್ದು ಆದಮೇಲೆ ಇದ್ರ ಮೇಲೆ ಮತ್ತೊಂದು ಹೊಲಿಗೆ ನೀವು ಡಬಲ್ ಸ್ಟಿಚ್ಚನ್ನ ಹಾಕೋಬೇಕಾಗುತ್ತೆ. ಸೊ ನೋಡಿ, ಈ ಥರ ನಮ್ಮ ಲಂಗ ಕೂಡ ರೆಡಿ ಆಯಿತು. ಇದಕ್ಕೆ ನಾವೀಗ ನೆರಿಗೆನ ಹಚ್ಕೋಬೇಕಾಗತ್ತೆ ಕೆಳಗಡೆ. ಸೊ ನೋಡಿ, ನಾನು ಇನ್ನೊಂದು ಹೊಲಿಗೆನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಯಾವುದೇ ಬಟ್ಟೆ ನೀವು ಸ್ಟಿಚ್ ಮಾಡ್ಕೋಬೇಕಾದ್ರೆ ಡಬಲ್ ಸ್ಟಿಚ್ಚನ್ನ ಹಾಕೋಬೇಕಾಗತ್ತೆ. ನೋಡಿ, ನಾನು ಡಬಲ್ ಸ್ಟಿಚ್ನ ಹಾಕ್ಕೊಂಡಿದ್ದು ಆದಮೇಲೆ ಇದರ ಕೊನೆಗೆ ತುದಿ ಏನಿರುತ್ತಲ್ಲ ಅದನ್ನು ನಾನು ಒಂದು 1/4 ಭಾಗದಷ್ಟು ಮಡಚಿ ಹಿಡ್ಕೊತೀನಿ ರೀ. 1/4 ಭಾಗದಷ್ಟು ನೀವು ಮಡಚಿ ಹಿಡ್ಕೊಳ್ಳೋದ್ರಿಂದ ನಿಮಗೆ ಆ ಎಳೆಯಾಗಿ ಕಿತ್ತು ಬರೋದು ಏನೂ ಆಗೋದಿಲ್ಲ, ಡ್ಯಾಮೇಜ್ ಅನ್ನೋದು ಗೊತ್ತಾಗೋದಿಲ್ಲ. ಸೊ ನೋಡಿ, ಈ ಥರ ನಮ್ಮ ಲಂಗ ಕೂಡ ರೆಡಿ ಆದಮೇಲೆ ನಾವೀಗ ನೆರಿಗೆನ ಹಿಡ್ಕೋಬೇಕಾಗತ್ತೆ. ಸೊ ಚಿಕ್ಕದಾಗಿ ನೆರಿಗೆನ ಮಾಡ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ನೀವು ನೆರಿಗೆನ ಮಾಡ್ಕೋಬೋದು. ಸೊ ನೋಡಿ, ಈ ಥರ ನಾನು ಮತ್ತೆ 2 ಪೀಸ್ಗಳನ್ನ ಅಟ್ಯಾಚ್ ಮಾಡಿಕೊಂಡು ಅದ್ರ ಮೇಲೆ ಮತ್ತೊಂದು ಟಾಪ್ ಸ್ಟಿಚ್ನ ಹಾಕ್ಕೊಳಕತ್ತೇನೆ ರೀ. ಸೊ ನೋಡಿ, ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದು ಆದಮೇಲೆ ಯಾವ ಥರ ನಾನು ನೆರಿಗೆನ ಹಿಡ್ಕೊತೇನೆ ಅಂತೇಳಿ ತೋರಿಸಾತೇನೆ ರೀ. ಮೊದಲಿಗೆ ನಾನೆಲ್ಲ 2.5 ಇಂಚ್ ಎಷ್ಟು ಬಟ್ಟೆ ತೊಗೊಂಡಿದ್ದಲ್ಲ ಅದನ್ನು 1/4 ಇಂಚದಷ್ಟು ನಾನು ಮಡಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ಈಗ ನಾನು ನೆರಿಗೆನ ಹಿಡ್ಕೊಳಕತ್ತೇನೆ ರೀ. ಈ ಥರ ನೀವು ಚಿಕ್ಕದಾಗಿ ನೀರಿಗೆನ ಹಿಡ್ಕೋಬೇಕಾಗತ್ತೆ. ಸೊ ಎಷ್ಟು ಚಿಕ್ಕ ಬೇಕು ನೋಡಿ ಅಷ್ಟು ಚಿಕ್ಕದಾಗಿ ನೀವು ಹಿಡ್ಕೋಬೋದು. ಸೊ ನೋಡಿ, ನಾನು ಈ ಥರ ಸ್ಟಿಚ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಲಂಗಕ್ಕೆ ಕಸಿನ ಹಾಕೋಬೇಕಲ್ಲ, ಸೊ ಅದನ್ನು ನಾನಿಲ್ಲಿ ಹಾಕ್ಕೊಳಕತ್ತೇನೆ ರೀ. ಸೊ ನೀರಿಗೆನ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಸ್ಕಿಪ್ ಆಗಿದೆ ವಿಡಿಯೋ. ಸೊ ನೋಡಿ, ಈ ಥರ ನಾನು ಸ್ಟಿಚ್ ಮಾಡ್ಕೊಂಡಿದ್ದು ಆದಮೇಲೆ ಈ ಥರ ನಮ್ಮ ಲಂಗ ಕೂಡ ರೆಡಿ ಆಯಿತು. ಸೊ ನೋಡಿ, ಈ ಥರ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಂದರೆ ಸ್ಟಿಚ್ ಮಾಡ್ಕೋಬೋದು. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ನಮಸ್ಕಾರ.